ಮುಡಾ ಹಗರಣವನ್ನ ಸಿಬಿಐ ತನಿಖೆಗೆ ಕೊಡಬೇಕಾ ಬೇಡವಾ? ಇದು ಸೆಪ್ಟೆಂಬರ್ ತಿಂಗಳಲ್ಲೂ ಕೂಡ ಚರ್ಚೆ ಆಗ್ತಿರುವಂತಹ ವಿಚಾರ. 5 ತಿಂಗಳಿನಿಂದ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನ ಮೆಟ್ಟಿಲೇರಿದ್ರು ದೂರುದಾರ ಸ್ನೇಹಮಯಿ ಕೃಷ್ಣ. ಇವತ್ತು ಸಂಪೂರ್ಣವಾದಂತಹ ವಾದ ಪ್ರತಿವಾದವನ್ನ ಹೈಕೋರ್ಟ್ ಮುಗಿಸಿದೆ ಮತ್ತು ಆದೇಶವನ್ನ ಕಾಯ್ದಿರಿಸಿದೆ. ಮುಡಾ ಪ್ರಕರಣವನ್ನ ಸಿಬಿಐಗೆ ಕೊಡಬೇಕಾ ಬೇಡವಾ ಅನ್ನುವಂಥದ್ದನ್ನ ಶೀಘ್ರದಲ್ಲೇ ಆದೇಶದ ಮೂಲಕವಾಗಿ ಹೈಕೋರ್ಟ್ ಹೇಳಲಿದೆ. ಹಾಗಾದರೆ ಇವತ್ತು ಹೈಕೋರ್ಟ್ನ ಏಕಸದಸ್ಯ ಪೀಠದ ಮುಂದೆ ಯಾವ ಸ್ವರೂಪದಲ್ಲಿ ವಾದ ಪ್ರತಿವಾದ ಮಂಡನೆ ಆಗಿದೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮುಡಾ ಆರೋಪದ ಬಿಸಿ ಇನ್ನೂ ತಪ್ಪಿಲ್ಲ. ಸಿಎಂ ಪತ್ನಿ ಪಡೆದಿದ್ದ 14 ಸೈಟುಗಳನ್ನು ಹಿಂತಿರುಗಿಸಿದ್ರೂ ಮುಡಾ ತಲೆಬಿಸಿ ಮಾತ್ರ ಕಿಂಚಿತ್ತೂ ಕಮ್ಮಿಯಾಗಿಲ್ಲ. ಅದರಲ್ಲೂ ಮುಡಾ ಹಗರಣದಲ್ಲಿ ಸಿಬಿಐ ತನಿಖೆ ನಡೆಸುವಂತೆ ಮಾಡಬೇಕು ಎನ್ನುವುದು ದೂರುದಾರ ಸ್ನೇಹಮಯಿ ಕೃಷ್ಣ ಪ್ರಯತ್ನ. ಸಿಬಿಐ ಕುಣಿಕೆಯಿಂದ ತಪ್ಪಿಸಿಕೊಳ್ಳಬೇಕು ಅನ್ನೋದು ಸಿಎಂ ಸಿದ್ದರಾಮಯ್ಯ ಶತಪ್ರಯತ್ನ. ಇಂದು ಧಾರವಾಡದ ಹೈಕೋರ್ಟ್ ಪೀಠದಲ್ಲಿ ನ್ಯಾಯಮೂರ್ತಿ ನಾಗಪ್ರಸನ್ನ ಸಮ್ಮುಖದಲ್ಲಿ ಸಿಬಿಐ ತನಿಖೆಗೆ ಒಪ್ಪಿಸುವ ವಿಚಾರದಲ್ಲಿ ವಿಸ್ತೃತ ವಾದ ಪ್ರತಿವಾದ ನಡೆದಿದೆ. ಎರಡೂ ಕಡೆಯ ವಾದ ಆಲಿಸಿರುವ ಹೈಕೋರ್ಟ್ ಆದೇಶ ಕಾಯ್ದಿರಿಸಿದೆ. ಮುಡಾ ಕೇಸ್ ಸಿಬಿಐಗೆ ಕೊಡಬೇಕಾ ಬೇಡವಾ? ಬರೋಬ್ಬರಿ 5 ಗಂಟೆಗಳ ಕಾಲ ವಾದ ಪ್ರತಿವಾದ. ಸೆಪ್ಟೆಂಬರ್ 25ರಂದು ಮುಡಾದಲ್ಲಿ ಸಿಎಂ ಪತ್ನಿಗೆ 14 ಸೈಟು ಹಂಚಿಕೆ ಮಾಡಿದ್ದ ಪ್ರಕರಣದಲ್ಲಿ ಸಿದ್ದರಾಮಯ್ಯ ವಿಚಾರಣೆಗೆ ರಾಜ್ಯಪಾಲರು ನೀಡಿದ್ದ ಅನುಮತಿಯನ್ನ ಹೈಕೋರ್ಟ್ ಎತ್ತಿ ಹಿಡಿದಿತ್ತು. ಅದಾದ ನಂತರ ಜನಪ್ರತಿನಿಧಿಗಳ ನ್ಯಾಯಾಲಯ ಸಿಎಂ ಮೇಲೆ ಎಫ್ಐಆರ್ ಹಾಕಿ ತನಿಖೆ ನಡೆಸುವಂತೆ ಲೋಕಾಯುಕ್ತ ಪೊಲೀಸರಿಗೆ ಸೂಚಿಸಿದ್ರು. ಆದರೆ ಜನಪ್ರತಿನಿಧಿಗಳ ಕೋರ್ಟ್ ಆದೇಶ ನೀಡಿದ 2ನೇ ದಿನಕ್ಕೆ ಲೋಕಾಯುಕ್ತ ತನಿಖೆ ಬೇಡ, ಪ್ರಕರಣವನ್ನ ಸಿಬಿಐಗೆ ವಹಿಸಿ ಅಂತ ಹೈಕೋರ್ಟ್ ಮೆಟ್ಟಿಲೇರಿದ್ದರು. ಇಂದು ಅಂತಿಮವಾಗಿ ಹೈಕೋರ್ಟ್ನಲ್ಲಿ ವಿಚಾರಣೆ ಮುಗಿದಿದೆ. ಇವತ್ತು ಇಡೀ ದಿನ ಬದಲಿಗೆ ವಾದ ಪ್ರತಿವಾದಕ್ಕೆ ಹೈಕೋರ್ಟ್ ಜಡ್ಜ್ ನಾಗಪ್ರಸನ್ನ ಅವಕಾಶ ಕೊಟ್ಟರು. ಬೆಳಿಗ್ಗೆ 10:30ಕ್ಕೆ ಶುರುವಾದ ವಾದ ಪ್ರತಿವಾದ ಸಂಜೆ 4 ಗಂಟೆವರೆಗೂ ನಡೆಯಿತು. ಪ್ರತಿಯೊಬ್ಬರಿಗೂ ಹೈಕೋರ್ಟ್ ನ್ಯಾಯಮೂರ್ತಿಗಳು ವಾದ ಮಂಡಿಸಲು ಸಮಯಾವಕಾಶ ಕೊಟ್ಟರು. ಒಂದು ಕಡೆ ಸ್ನೇಹಮಯಿ ಕೃಷ್ಣ ಪರ ಹಿರಿಯ ವಕೀಲ ಮಣೀಂದರ್ ಸಿಂಗ್, ರಾಜ್ಯ ಸರ್ಕಾರದ ಪರವಾಗಿ ಹಿರಿಯ ವಕೀಲ ಕಪಿಲ್ ಸಿಬಲ್, ಸಿದ್ದರಾಮಯ್ಯನವರ ಪರವಾಗಿ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ, ಸಿದ್ದರಾಮಯ್ಯ ಬಾಮೈದ ಮಲ್ಲಿಕಾರ್ಜುನ್ ಸ್ವಾಮಿ ಪರವಾಗಿ ಆದಿತ್ಯ ಸೋಂಧಿ ವಾದ ಮಂಡಿಸಿದ್ರೆ, ಭೂಮಾಲೀಕ ದೇವರಾಜು ಪರ ದುಷ್ಯಂತವೇ ಪ್ರತಿವಾದ ಮಂಡಿಸಿದ್ರು. ಮುಖ್ಯಮಂತ್ರಿಗಳೇ ಇಲ್ಲಿ ಪ್ರಮುಖ ಆರೋಪಿ. ಸ್ಥಳೀಯ ಪೊಲೀಸರಿಂದ ದಕ್ಷ ತನಿಖೆ ನಡೆಯಲ್ಲ. ಎಲ್ಲವೂ ಚಾಪೆ ಕೆಳಗೆ ಹಾಕುವ ಪ್ರಯತ್ನ ಆಗಿರುತ್ತೆ. ಸ್ಥಳೀಯ ಸಂಸ್ಥೆ ತನಿಖೆ ನಡೆಸಿದ್ರೂ ನ್ಯಾಯ ಸಿಗಲ್ಲ. ಇಂತಹ ಭಾವನೆ ದೂರುದಾರರಲ್ಲಿ ಬರಬಾರದು. ಬಂದ್ರೆ ತನಿಖಾ ಸಂಸ್ಥೆ ಬದಲಾವಣೆಗೆ ಕೇಳಬಹುದು. ಹಲವು ಕೇಸುಗಳಲ್ಲಿ ಸುಪ್ರೀಂ ಕೋರ್ಟ್ ಆದೇಶವಿದೆ. ನ್ಯಾಯ ಎತ್ತಿ ಹಿಡಿಯಲು ಸಿಬಿಐ ತನಿಖೆ ಅನಿವಾರ್ಯ. ತಪ್ಪು ಮಾಡಿಲ್ಲ ಅಂದರೆ ಯಾಕೆ ಅವ್ರಿಗೆ ಪ್ರಶ್ನೆಗಳು ಮಾಡಿದ್ರು ಅನ್ನೋದು ಮೊದಲು ಅವ್ರು ಉತ್ತರ ಕೊಡಬೇಕು. ನಾನು ಲೋಕಾಯುಕ್ತದಲ್ಲಿ ದೂರು ದಾಖಲು ಮಾಡಿದ ಕೇವಲ 3 ದಿನಗಳಲ್ಲಿ 14 ನಿವೇಶನವನ್ನು ಮುಖ್ಯಮಂತ್ರಿಗಳು ವಾಪಸ್ ಕೊಟ್ಟಿದ್ದಾರೆ. ಒಬ್ಬ ಮುಖ್ಯಮಂತ್ರಿ ಒಬ್ಬ ಸಾಮಾನ್ಯ ವ್ಯಕ್ತಿ ದೂರು ದಾಖಲು ಮಾಡಿದ ತಕ್ಷಣ 60 ಕೋಟಿಗಿಂತ ಹೆಚ್ಚು ಬೆಲೆ ಬಾಳೋ ಆಸ್ತಿ ಅಂತ ಹೇಳ್ತಿದ್ದಂಥ ಆಸ್ತಿಯನ್ನು ವಾಪಸ್ ಕೊಡ್ತಾರೆ ಅಂದರೆ ಅರ್ಥ ಮಾಡ್ಕೋಬೇಕು. ಒಬ್ಬ ಸಾಮಾನ್ಯ ವ್ಯಕ್ತಿ ಹೇಳಿದ್ದು ನಿಜ, ಒಬ್ಬ ಮುಖ್ಯಮಂತ್ರಿ ಹೇಳಿದ್ದು ಸುಳ್ಳು ಅಂತ ಸ್ಪಷ್ಟವಾಗಿ ಸಾಬೀತಾಗಿದೆ. ಹೀಗೆ ಸ್ನೇಹಮಯಿ ಪರ ವಕೀಲರ ವಾದದ ಬಳಿಕ ರಾಜ್ಯ ಸರ್ಕಾರದ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ವಾದಕ್ಕೆ ಅವಕಾಶ ಕೊಟ್ಟರು ಜಡ್ಜ್. ಆದರೆ ಎಜಿ ಶಶಿಕಿರಣ್ ಶೆಟ್ಟಿ ಟೈಮ್ ಕೇಳಿದಾಗ ಜಡ್ಜ್ ಅದಕ್ಕೆ ಅವಕಾಶ ನೀಡಲಿಲ್ಲ. ಎಜಿ ವಾದ ಮಂಡಿಸಬಹುದು. ನನಗೆ ಇನ್ನೂ ಸಮಯ ಬೇಕು. ಸರ್ಕಾರದ ಪರ ಕಪಿಲ್ ಸಿಬ್ಬಲ್ ಇದ್ದಾರೆ, ಅವರಿಗೆ ವಾದಕ್ಕೆ ಅವಕಾಶ ಕೊಡಿ. ಬೆಂಗಳೂರಲ್ಲಿ ವಿಚಾರಣೆಗೆ ಡೇಟ್ ಕೊಡಿ, ಅಲ್ಲಿ ನಾನು ವಾದ ಮಂಡಿಸ್ತೀನಿ. ಇವತ್ತು ವಿಚಾರಣೆ ನಿಗದಿಯಾಗಿದೆ, ಮುಂದೂಡಿಕೆ ಸಾಧ್ಯವಿಲ್ಲ. ವಾದ ಮಾಡೋದಿದ್ರೆ ಮುಗಿಸಿ. ನನ್ನ ವಾದ ಏನೂ ಇಲ್ಲ. ಈಗ ಭೂಮಾಲೀಕರ ಪರ ವಾದ ಮಂಡಿಸಬಹುದು. ನ್ಯಾಯಮೂರ್ತಿಗಳು ಭೂಮಾಲೀಕ ದೇವರಾಜು ಪರ ವಕೀಲ ದುಷ್ಯಂತವೇ ಅವರಿಗೆ ವಾದಕ್ಕೆ ಸೂಚನೆ ಕೊಟ್ಟಾಗ ದವೆ ವಾದ ಮುಂದಿಟ್ರು. ಬೇರೆ ಭೂ ಮಾಲೀಕರಿಂದ ಹಕ್ಕು ಬಿಡುಗಡೆ ಆಗಿದೆ. ನನ್ನ ಕಕ್ಷಿದಾರರ ಪಾತ್ರ ಏನೂ ಇಲ್ಲ. ಯಾವ ಕ್ರಿಮಿನಲ್ ಕೇಸ್ಗಳೂ ಇಲ್ಲ. ಲೋಕಾಯುಕ್ತ ತನಿಖೆಗೆ ಸಹಕರಿಸಿದ್ದಾರೆ. ಸಿಬಿಐ ತನಿಖೆ ನಡೆಸೋ ಅಗತ್ಯ ಇಲ್ಲ. ವ್ಯಕ್ತಿ ಸ್ವಾತಂತ್ರ್ಯವನ್ನ ಪಣಕ್ಕಿಡಲಾಗಿದೆ. ಈ ಅಂಶಗಳನ್ನು ಗಂಭೀರವಾಗಿ ಪರಿಗಣಿಸಿ ಅವರನ್ನ ಕೇಸ್ನಿಂದ ಮುಕ್ತಗೊಳಿಸಿ. ಸಿಬಿಐ ತನಿಖೆ ಬಗ್ಗೆ ನಾವು ನಿರ್ಧರಿಸ್ತೀವಿ. ಆ ಬಗ್ಗೆ ನೀವು ಹೆಚ್ಚು ವಾದಿಸಬೇಕಿಲ್ಲ. ಈಗಷ್ಟೇ ಲೋಕಾಯುಕ್ತ ವರದಿ ಸಿಕ್ಕಿದೆ, ವರದಿ ಪರಿಶೀಲಿಸಿ ನಿರ್ಧಾರ ಮಾಡ್ತೀವಿ. ಹೀಗೆ ಭೂಮಾಲೀಕರಿಗೆ ಚಾಟಿ ಬೀಸಿದ ಹೈಕೋರ್ಟ್ ಜಡ್ಜ್ ಸರ್ಕಾರದ ಪರ ವಾದ ಮಂಡಿಸಬಹುದು ಅಂತ ಹೇಳಿದ್ರು. ಆಗ ಕಪಿಲ್ ಸಿಬಲ್ ವಾದಕ್ಕಿಳಿದ್ರು.
ಎಲ್ಲಾ ಪ್ರಕರಣಗಳು ಸಿಬಿಐಗೆ ಅಂತ ಹೋದ್ರೆ ಲೋಕಾಯುಕ್ತ ಕಾರ್ಯನಿರ್ವಹಿಸೋದು ಹೇಗೆ? ಲೋಕಾಯುಕ್ತ ಸ್ವತಂತ್ರ ತನಿಖಾ ಸಂಸ್ಥೆಯಾಗಿದೆ. ಆದರೆ ದೂರುದಾರರು ಲೋಕಾಯುಕ್ತ ಸರ್ಕಾರದ ಹಿಡಿತದಲ್ಲಿದೆ, ರಾಜ್ಯ ಸರ್ಕಾರದ ತಾಳಕ್ಕೆ ಕುಣಿಯುವ ಸಂಸ್ಥೆ ಅಂತಾರೆ. ಹಾಗಿದ್ರೆ ಸಿಬಿಐ ಕೇಂದ್ರ ಸರ್ಕಾರದ ಹಿಡಿತದಲ್ಲಿದೆ. ಸಿಬಿಐ ಸ್ವತಂತ್ರ ತನಿಖಾ ಸಂಸ್ಥೆ ಆಗಲು ಸಾಧ್ಯವೇ? ಸಿಬಿಐ ಪಂಜರದ ಗಿಣಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಸಿಬಿಐ ಮೇಲಿರುವ ಅನುಮಾನ ಇನ್ನೂ ದೂರವಾಗಿಲ್ಲ. ಹಾಗಾಗಿ ಲೋಕಾಯುಕ್ತ ಪೊಲೀಸರನ್ನ ಸಂಶಯಿಸಬಾರದು. ಸರ್ಕಾರ ಸಿಬಿಐ ತನಿಖೆಗೆ ಸಾಮಾನ್ಯ ಅನುಮತಿ ಹಿಂಪಡೆದಿದೆ. ಹೀಗಾಗಿ ಸಿಬಿಐ ತನಿಖೆ ನಡೆಸುವ ಪ್ರಮೇಯವೇ ಬರಲ್ಲ. ಕಪಿಲ್ ಸಿಬ್ಬಲ್ ವಾದದ ಬಳಿಕ ಅಭಿಷೇಕ್ ಮನು ಸಿಂಘ್ವಿ ವಿಚಾರಣೆಯನ್ನ ನಾಳೆಗೆ ಮುಂದೂಡಿ ಎಂದ್ರು. ಆಗ ಹೈಕೋರ್ಟ್ ನ್ಯಾಯಮೂರ್ತಿಗಳು ಆಗಲ್ಲ, ಊಟದ ಬಳಿಕ ವಾದ ಮಾಡಿ ಮುಗಿಸಿ ಅಂಥೇಳಿ ಊಟಕ್ಕೆ ಬ್ರೇಕ್ ಕೊಟ್ರು. ಮತ್ತೆ ಮಧ್ಯಾಹ್ನ 2:30ಕ್ಕೆ ವಿಚಾರಣೆ ಶುರುವಾಯಿತು. ಆಗ ಅಭಿಷೇಕ್ ಮನು ಸಿಂಘ್ವಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಾದಕ್ಕಿಳಿದ್ರು. ದೂರುದಾರರಿಗೆ ರಾಜ್ಯಪಾಲರ ಅನುಮತಿ ಬೇಕಿತ್ತು, ಸಿಕ್ಕಿದೆ. ಫಸ್ಟ್ ದೂರು ಕೊಟ್ಟಾಗ ತನಿಖೆ ಆಗಬೇಕು ಅಂತ ಕೇಳಿದ್ರು. ಲೋಕಾಯುಕ್ತ ತನಿಖೆ ಆಗಬೇಕು ಅಂತ ಮನವಿ ಮಾಡಿದ್ರು. ಕೋರ್ಟ್ಗೂ ಲೋಕಾಯುಕ್ತ ಮೇಲೆ ನಂಬಿಕೆ ಇತ್ತು. ಅದಕ್ಕೆ ಲೋಕಾಯುಕ್ತ ತನಿಖೆಗೆ ಜನಪ್ರತಿನಿಧಿಗಳ ಕೋರ್ಟ್ ಒಪ್ಪಿಸಿತ್ತು. ಆದರೂ ದೂರುದಾರರು ಸಿಬಿಐಗೆ ವಹಿಸಿ ಅಂತಿರೋದು ಯಾಕೆ? ತನಿಖಾ ವರದಿಯನ್ನ ಹೈಕೋರ್ಟ್ ಪರಿಶೀಲನೆ ಮಾಡಲಿ. ಇದು ಸಿಬಿಐ ತನಿಖೆಗೆ ಅರ್ಹವಾದ ಅಪರೂಪದ ಕೇಸಲ್ಲ. ಹೀಗೆ ಅಭಿಷೇಕ್ ಮನು ಸಿಂಘ್ವಿ ವಾದ ಮಾಡಿ ಮುಗಿಸ್ತಿದ್ದಂತೆ ಹೈಕೋರ್ಟ್ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಪೀಠ ವಾದ ಪ್ರತಿವಾದ ಮುಗಿದಿದ್ದು ಶೀಘ್ರದಲ್ಲೇ ತೀರ್ಪು ನೀಡಲಾಗುವುದು ಎಂದು ಆದೇಶ ಕಾಯ್ದಿರಿಸಿ ವಿಚಾರಣೆ ಮುಕ್ತಾಯಗೊಳಿಸಿದೆ. ಜೊತೆಗೆ ಲೋಕಾಯುಕ್ತ ಪೊಲೀಸರ ಅಂತಿಮ ವರದಿ ಸಲ್ಲಿಕೆಗೂ ಗಡುವು ವಿಸ್ತರಣೆ ಮಾಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.